ನಮಸ್ಕಾರ. ಗುಜರಾತ್ ವಿರುದ್ಧ ಐಪಿಎಲ್ನ ಫೈನಲ್ ಕಪ್ ಗೆದ್ದ ಬಳಿಕ ಕನ್ನಡದಲ್ಲೇ ಮಾತನಾಡಿದ ರಜತ್ ಪಾಟಿದಾರ್. ಆರ್ಸಿಬಿ ಫ್ಯಾನ್ಸ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡುತ್ತೀರಿ. ಅಳುತ್ತಲೇ ಮಾಡಿದರು ದೊಡ್ಡ ಘೋಷಣೆ. ಹಾಗಾದರೆ ಸದ್ಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ಐಪಿಎಲ್ ಚಾಂಪಿಯನ್ಸ್ ಆದ ಬಳಿಕ ಕ್ಯಾಪ್ಟನ್ ರಜತ್ ಪಾಟಿದಾರ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರಲ್ಲಿಯೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವನ್ನ ಮಣಿಸಿದ ಆರ್ಸಿಬಿ ಎರಡನೇ ಬಾರಿ ಕಿರೀಟ ಮುಡಿಗೇರಿಸಿಕೊಂಡಿದೆ. ಈ ಮುಖ್ಯವಾಗಿ ಐಪಿಎಲ್ ಬರೀ ಆಡಲ್ಲ, ಆಳ್ತೀವಿ ಅಂತ ರೆಡ್ ಆರ್ಮಿ ಸಾಬೀತುಪಡಿಸಿದೆ ಸ್ನೇಹಿತರೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟಾನ್ಸ್ ತಂಡವು 20 ಓವರ್ಗಳಲ್ಲಿ 155 ರನ್ ಗಳಿಸಿತ್ತು. ಈ ಸುಲಭ ಗುರಿಯನ್ನ ಬೆನ್ನಟ್ಟಿದ ಆರ್ಸಿಬಿಗೆ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಆಸರಿಯಾಗಿ ನಿಲ್ಲುತ್ತಾರೆ. 18 ಓವರ್ನಲ್ಲಿ ಪಂದ್ಯ ಮುಗಿಸಿ ಆರ್ಸಿಬಿ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಎರಡನೇ ಬಾರಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ಈ ಗೆಲುವಿನ ಬಳಿಕ ಮಾತನಾಡಿದ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟಿದಾರ್ ಕನ್ನಡದಲ್ಲೇ ಮಾತನ್ನ ಶುರು ಮಾಡಿದ್ದಾರೆ. ನಮಸ್ಕಾರ ಕರ್ನಾಟಕ ಅಂತ ಮಾತು ಶುರು ಮಾಡಿದ ಪಾಟಿದಾರ್ ಈ ರೀತಿಯಾಗಿ ಹೇಳಿದ್ದಾರೆ. ಈ ಮೈದಾನದಲ್ಲಿ ಚೇಸಿಂಗ್ ಸುಲಭ ಎಂದು ನಮಗೆ ಗೊತ್ತಿತ್ತು. ಹೀಗಾಗಿ ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡೆವು. ಅಲ್ಲದೆ ಎದುರಾಳಿ ತಂಡದ 3 ಬ್ಯಾಟ್ಸ್ಮನ್ಗಳು ಬೇಗನೆ ಔಟ್ ಮಾಡುವುದು ನಮ್ಮ ಗುರಿಯಾಗಿತ್ತು. ಅದನ್ನ ನಮ್ಮ ಬೌಲರ್ಗಳು ಯಶಸ್ವಿಯಾಗಿ ಎಕ್ಸಿಕ್ಯೂಟ್ ಮಾಡಿದರು. ಫೈನಲ್ ಪಂದ್ಯದಲ್ಲಿ ಮಾತ್ರ ನಮ್ಮ ಬೌಲರ್ಗಳು ಇಡೀ ಟೂರ್ನಿ ಉದ್ದಕ್ಕೂ ಅದ್ಭುತ ಬೌಲಿಂಗ್ ಮಾಡಿದ್ದಾರೆ. ವಿಶೇಷವಾಗಿ ಭುವಿ, ರಸಿಕ್, ಹೆಜಲ್ವುಡ್, ಶ್ರೇಯಸ್ ಶರ್ಮಾ, ಶಫರ್ಡ್, ಕುರ್ನಾಲ್ ಹೀಗೆ ಎಲ್ಲರೂ ಉತ್ತಮ ಬೌಲಿಂಗ್ ಪ್ರದರ್ಶನವನ್ನ ಕೊಟ್ಟಿದ್ದಾರೆ ಎಂದು ಎಲ್ಲಾ ಬೌಲರ್ಗಳನ್ನ ಶ್ಲಾಘಿಸಿದ್ದಾರೆ. ನಾನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕನಾಗುತ್ತೇನೆ, ನಾಯಕನಾಗಿ ಆರ್ಸಿಬಿಗೆ ಟ್ರೋಫಿ ಎತ್ತಿ ಹಿಡಿಯುತ್ತೇನೆ ಎಂದು ಕನಸು ಮನಸ್ಸಲ್ಲೂ ಯೋಚಿಸಿರಲಿಲ್ಲ. ಎಲ್ಲವೂ ಹಣೆ ಬರಹ, ಹೀಗೆ ಆಗುತ್ತೆ. ನಾನು ಆರ್ಸಿಬಿಗೆ ಟ್ರೋಫಿ ಗೆದ್ದು ಕೊಡ್ತೀನಿ ಎಂದು ಯಾವತ್ತೂ ಅಂದುಕೊಂಡಿರಲಿಲ್ಲ. ಇದಕ್ಕೆಲ್ಲ ನಾನು ಕೃತಜ್ಞನಾಗಿರುತ್ತೇನೆ ಎಂದು ರಜತ್ ಪಾಟಿದಾರ್ ಭಾವುಕರಾದರು ಮತ್ತು ಮಾತು ಮುಂದುವರಿಸಿದ ಅವರು ಇನ್ನು ವಿರಾಟ್ ಕೊಹ್ಲಿ ಅವರಿಂದ ಸಿಕ್ಕ ಬೆಂಬಲದ ಕುರಿತು ಮಾತನಾಡಿದ ಪಾಟಿದಾರ್, ವಿರಾಟ್ ಭಾಯ್ ಯಾವಾಗಲೂ ತಂಡದ ಆಸ್ತಿ. ಯಾರೇ ಬಂದರು ಅಂದ್ರೆ ಹೊಸ ಆಟಗಾರರು, ಯುವ ಆಟಗಾರರು ಬಂದರೆ ಅವರ ಹಿಂಜರಿಕೆಯನ್ನ ಮನಗೊಂಡು ಖುದ್ದಾಗಿ ಹೋಗಿ ಮಾತನಾಡಿ ಧೈರ್ಯ ತುಂಬುವಂತಹ ಆಟಗಾರ ಎಂದು ಕೊಹ್ಲಿಯನ್ನ ಕೊಂಡಾಡಿದ್ದಾರೆ. ಮತ್ತು 2026ರ ಐಪಿಎಲ್ ಫೈನಲ್ ಆಡುವಾಗ ಮೊದಲ ಟ್ರೋಫಿ ಗೆಲ್ಲಬೇಕಾದ ಒತ್ತಡವಿತ್ತು. ಆದರೆ ಈ ವರ್ಷ ನಮ್ಮ ತಂಡ ಆಡಿದ ರೀತಿ, ತಂಡದಲ್ಲಿದ್ದವರ ಫಾರ್ಮ್ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿತ್ತು. ಹೀಗಾಗಿ ಈ ಬಾರಿ ಯಾವುದೇ ಒತ್ತಡವಿಲ್ಲದೆ ಫೈನಲ್ ಆಡಿದ್ದೇವೆ ಎಂದು ಪಾಟಿದಾರ್ ಹೇಳಿದ್ದಾರೆ. ಮತ್ತು ಅಂತಿಮವಾಗಿ ಪ್ರತಿ ಸ್ಟೇಡಿಯಂ ನಮ್ಮ ಹೋಮ್ ಗ್ರೌಂಡ್ ನಂತೆ ಭಾಸವಾಗುವಂತೆ ಮಾಡಿದ ಆರ್ಸಿಬಿ ಫ್ಯಾನ್ಸ್ ಗಳಿಗೆ ಧನ್ಯವಾದಗಳು ಅರ್ಪಿಸಿದ ರಜತ್ ಪಾಟಿದಾರ್, ಈ ಕಪ್ ನಿಮ್ಮದೇ, ಈ ಸಲಾನು ಕಪ್ ನಮ್ಮದೇ ಎನ್ನುವ ಮೂಲಕ ಮಾತನ್ನ ಮುಗಿಸಿದ್ದಾರೆ. ಇದರೊಂದಿಗೆ ಕೋಟಿ ಆರ್ಸಿಬಿ ಅಭಿಮಾನಿಗಳ ಹೃದಯ ಗೆಲ್ಲುವಲ್ಲಿ ನೆಚ್ಚಿನ ಕ್ಯಾಪ್ಟನ್ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.